ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ರಾಯರ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂದ್ರೂ ಕೂಡ ರಾಯರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬಹುದು ಅಂತ ಕಮೆಂಟ್ಸಲ್ಲಿ ಕೇಳಿದ್ರಿ. ಹಾಗಾಗಿ ಅದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ. ಜೊತೆಗೆ ಒಬ್ಬರು ವ್ಯೂವರ್ ಕೂಡ ಕಮೆಂಟ್ ಹಾಕಿದ್ರು, ಅಕ್ಕ ನನಗೂ ಕೂಡ ರಾಯರು ಹೂಪ್ರಸಾದ ಕೊಟ್ಟಿದ್ದಾರೆ, ಅದು ನಿಜ ಆಗುತ್ತಾ ಅಂತ. ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಎರಡೂ ಟಾಪಿಕ್ ಕೂಡ ನಿಮಗೆ ಇಷ್ಟ ಆಗಬಹುದು, ಎಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಲೈಕ್ ಕಮೆಂಟ್ಸ್ ನನಗೆ ತುಂಬಾ ಮುಖ್ಯ. ಈ ವಿಡಿಯೋದಲ್ಲಿ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಹೇಳೋದಾದರೆ, ರಾಯರ ವಿಗ್ರಹ ಮತ್ತು ಫೋಟೋ ಇಲ್ಲ ಅಂದ್ರೂ ಕೂಡ ನಾವು ರಾಯರಿಗೆ ಯಾವ ರೀತಿಯಾಗಿ ಸೇವೆಯನ್ನು ಮಾಡಬಹುದು ಅಂತ ಇಂದಿನ ಪಟ್ಟಾಭಿಷೇಕ ದಿನದ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಕೇಳಿದ್ರಿ. ಇವಾಗ ತಿಳಿಸ್ತೀನಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬಹುದು ಅಂತ. ನೀವು ಮಠಗಳಿಗೆ ಹೋಗಿದರೆ ಅಲ್ಲಿ ಮೃತ್ತಿಕೆ ಪ್ರಸಾದ ಸಿಕ್ಕಿರುತ್ತೆ ಅಥವಾ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ತೊಗೊಂಡು ಬಂದು ದೇವ್ರ ಮನೇಲಿಟ್ಟು ರಾಯರ ಹೆಸರು ಹೇಳಿ ಪೂಜೆಯನ್ನು ಮಾಡಬಹುದು. ಮಂತ್ರಾಕ್ಷತೆ ಅಂದರೆ ರಾಯರೇ ಅಲ್ವಾ, ಹಾಗಾಗಿ ಇವಾಗ ಕೆಲವ್ರ ಮನೇಲಿ ವಿಗ್ರಹ ಇರುತ್ತೆ, ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಕೆಲವ್ರ ಮನೇಲಿ ಫೋಟೋಸ್ ಇರುತ್ತೆ, ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಅಥವಾ ಯಾರಾದರೂ ನಿಮಗೆ ಪ್ರಸಾದ ತಂದುಕೊಟ್ರೆ ಪ್ರಸಾದದಲ್ಲೂ ಕೂಡ ರಾಯರ ಸಣ್ಣ ಫೋಟೋ ಇಟ್ಟಿರ್ತಾರೆ, ಅದನ್ನು ಬೇಕಾದರೂ ಇಟ್ಟು ಪೂಜೆ ಮಾಡಬಹುದು. ಇನ್ನು ಕೆಲವ್ರ ಮನೇಲಿ ರಾಯರ ಫೋಟೋನ ಮನೇಲಿ ತರೋದಾಗ ಬಿಡೋದಿಲ್ಲ. ಖಂಡಿತವಾಗಿಯೂ ಕೆಲವರಿಗೆ ತಪ್ಪು ಅಭಿಪ್ರಾಯ ಇದೆ, ರಾಯರ ಫೋಟೋನ ನಾವು ನಮ್ಮ ಮನೆಗೆ ತರಬಾರ್ದು ಅಂತ. ಅಂದರೆ ಇವಾಗ ಕೆಲವ್ರು ಮಹಿಳೆಯರಿಗೆ ಪೂಜೆ ಮಾಡೋದಕ್ಕೆ ಇಷ್ಟ ಇರುತ್ತೆ, ಆದರೆ ಅವ್ರ ಮನೇಲಿ ಸಪೋರ್ಟ್ ಇರೋದಿಲ್ಲ, ತರೋದಕ್ಕೆ ಬಿಡೋದಿಲ್ಲ. ಅಂಥವ್ರು ನಂಗೆ ತುಂಬ ಜನ ಮುಂಚೆಯಿಂದನೂ ಕೇಳಿದ್ದಾರೆ, ರಾಯರ ಫೋಟೋ ಮತ್ತು ವಿಗ್ರಹ ಇಲ್ಲ ಅಂದ್ರೂ ಕೂಡ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬಹುದು ಅಂತ. ನೀವು ಮನಸಾರೆ ಕೇಳ್ಕೊಳ್ಳಿ, ರಾಯರೇ ನಾನು ನಿಮಗೆ ಪೂಜೆ ಮಾಡಬೇಕು, ನನ್ನ ಪೂಜೆಗೆ ಬನ್ನಿ ಅಂತ ಖಂಡಿತವಾಗಿಯೂ ಬರ್ತಾರೆ. ಖಂಡಿತವಾಗಿಯೂ ನಿಮ್ಮ ಆಸೆನ ಈಡೇರಿಸ್ತಾರೆ. ಅಥವಾ ರಾಯರೇ ನನಗೆ ನಿಮ್ಮನ್ನ ಫೋಟೋ ರೂಪದಲ್ಲೇ ಪೂಜೆ ಮಾಡಬೇಕು ಅಂತ ಇಷ್ಟ ಇದೆ ರಾಯರೇ, ಆದಷ್ಟು ಬೇಗ ನಮ್ಮ ಮನೆಗೆ ಬನ್ನಿ ಅಂತ ನೀವು ಕೇಳ್ಕೊಳ್ಳಿ. ನೀವು ಫ್ರೆಂಡು ಅಥವಾ ಯಾರಾದ್ರೂ ನಿಮಗೆ ಆ ಫೋಟೋವನ್ನು ಕೊಡಿಸ್ಬಹುದು. ಅಥವಾ ಯಾವುದಾದ್ರೂ ರೂಪದಲ್ಲಿ ರಾಯರು ಖಂಡಿತವಾಗಿಯೂ ನಿಮ್ಮ ಮನೆಗೆ ಬರ್ತಾರೆ. ಅವರು ಹೇಗೆ ಅಂತಂದರೆ, ಅವ್ರ ಬಗ್ಗೆ ಏನಂತ ಹೇಳೋದು, ಒಂದು ಅದ್ಭುತ, ಆಶ್ಚರ್ಯ, ವಿಸ್ಮಯ ಏನಾದ್ರೂ ಅಂದ್ಕೊಳ್ಬಹುದು. ಮನಸ್ಸಿಂದ ನೀವು ಪೂಜೆ ಮಾಡಿ, ಒಳ್ಳೆ ಮನಸ್ಸಿನಿಂದ ನೀವು ಕೇಳಿಕೊಂಡು ನೀವು ಶ್ರದ್ಧೆಯಿಂದ ಕೇಳಿದ್ರಿ ಅಂತಂದರೆ ಖಂಡಿತವಾಗಿಯೂ ಯಾವುದಾದ್ರೂ ರೂಪದಲ್ಲಿ ಅವರು ನಿಮ್ಮ ಹತ್ರ ನೀವಿರೋ ಜಾಗಕ್ಕೇ ಬರ್ತಾರೆ. ಡೌಟಲ್ಲಿ ಯಾವುದೂ ಬೇಡ, ಡೌಟ್ ಹಿಡ್ಕೊಂಡು ಮಾಡಿದರೆ ಯಾವ ಕೆಲಸನೂ ಕೂಡ ಖಂಡಿತವಾಗಿ ನೆರವೇರೋದಿಲ್ಲ. ಮನಸಾರೆ ನಂಬಿಕೆಯಿಂದ ನೀವು ಪೂಜೆ ಮಾಡಿ. ನಂಬಿ ಕೆಟ್ಟವರಿಲ್ಲವೋ ರಾಯರ ಅಂತ ಹೇಳ್ತಾರೆ. ಹಾಗಾಗಿ ನೀವು ನಂಬಿಕೆಯಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಆಗುತ್ತೆ. ಇವಾಗ ಫೋಟೋ ವಿಗ್ರಹ ಏನೂ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಹೇಳ್ತೀನಿ. ದೇವ್ರ ಮನೆಯಲ್ಲಿ ನೀವು ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನೆಲ ಒರೆಸಿ, ಗಂಜಲ ಹಾಕಿ ನೆಲ ಒರೆಸಿ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಾದಮೇಲೆ ಸ್ವಲ್ಪ ಜಾಗಕ್ಕೆ, ಅಂದರೆ ತುಳಸಿ ಪಾಟ್ ಬರುತ್ತಲ್ಲ, ಸಣ್ಣ ಗಿಡ ಆದ್ರೂ ಪರವಾಗಿಲ್ಲ, ಅದನ್ನು ಇಡೋವಷ್ಟು ಜಾಗ ಬೇಕು. ಹಾಗಾಗಿ ನೀವು ಪ್ರದಕ್ಷಿಣೆ ಹಾಕ್ತೀವಿ ಅಂತಂದರೆ ಮಧ್ಯ ಜಾಗ, ಸುತ್ತ ಜಾಗ ಇರೋ ಥರ ಮಧ್ಯಕ್ಕಿಟ್ಟು ಪೂಜೆಯನ್ನು ಮಾಡ್ಬೋದು. ಇಲ್ಲ ನಾವು ಬರೀ ಪೂಜೆ ಮಾಡ್ತೀವಿ ಅಂತ ಅನ್ನೋದಾದರೆ ದೇವ್ರ ಮನೇಲಿ ಆ ಜಾಗವನ್ನು ಒರೆಸ್ಕೊಂಡು ರಂಗೋಲಿ ಇಟ್ಟು ಅದ್ರ ಮೇಲೆ ನೀವು ತುಳಸಿ ಗಿಡವನ್ನು ಇಟ್ಟು ರಾಯರನ್ನು ಕೇಳ್ಕೊಳ್ಳಿ, ರಾಯರೇ ನಾನು ಈ ರೂಪದಲ್ಲಿ ನಿಮ್ಮನ್ನು ಪೂಜೆ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಪೂಜೆಗೆ ಬನ್ನಿ ಅಂತ. ಅದಕ್ಕೇ ಅಕ್ಷತೆ ಕಾಳನ್ನು ಇಟ್ಟು, ಹೂವಿಟ್ಟು, ಗಂಧ ಇಟ್ಟು, ನಂತರ ನೀವು ತುಳಸಿ ಗಿಡಕ್ಕೇ ನೀವು ಪೂಜೆಯನ್ನು ಮಾಡ್ಬೋದು. ಆ ರೀತಿಯಾಗಿ ಪೂಜೆ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ರಾಯರು ನಿಮ್ಮ ಪೂಜೆಗೆ ಬರ್ತಾರೆ, ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಇವಾಗ ನಿಮಗೊಂದು ಕ್ಲಾರಿಟಿ ಬಂದಿದೆ ಅಂದ್ಕೊಳ್ತೀನಿ. ಅಂದರೆ ರಾಯರ ಫೋಟೋ ಮತ್ತು ವಿಗ್ರಹ ಇಲ್ಲ ಅಂದ್ರೂ ಕೂಡ ಯಾವ ರೀತಿಯಾಗಿ ರಾಯರನ್ನು ಪೂಜೆಯನ್ನು ಮಾಡಬಹುದು ಅಂತ. ಇದು ನಿಮಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಹಾಗೆ ನೀವು ಫೋಟೋ ತೊಗೊಂಡು ಬಂದು ಪೂಜೆ ಮಾಡ್ಬೋದು. ಯಾರ ಮನೇಲಿ ಬೇಕಾದ್ರೂ ರಾಯರ ಫೋಟೋಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಆದರೆ ಕೆಲವೊಂದು ಆಚರಣೆಗಳಿರುತ್ತೆ, ಅದನ್ನು ನೀವು ಮಿಸ್ ಇಲ್ಲದೆ ಪಾಲಿಸಬೇಕಾಗತ್ತೆ. ನೀವು ಗುರುವಾರ ಪೂಜೆ ಮಾಡ್ತೀರಾ ಅಥವಾ ವಿಶೇಷ ದಿನಗಳಲ್ಲಿ ನೀವು ಈ ಥರ ಪೂಜೆ ಮಾಡ್ತೀರಾ ಅಂತಂದರೆ ಅವತ್ತು ತುಳಸಿ ಗಿಡದ ಮುಂದೆ 2 ದೀಪ ಹಚ್ಚಿ, ಅಂದರೆ ದೇವ್ರ ಮನೇಲಿ ಇಟ್ಟಿರ್ತೀರಲ್ಲ, ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಪೂಜೆಯನ್ನು ಮಾಡಿ. ಮತ್ತು ಅವತ್ತು ತೆಗಿಬೇಡಿ. ಶುಕ್ರವಾರ ಪೂಜೆಯನ್ನು ಮಾಡ್ತೀರಲ್ಲ, ನೆಕ್ಸ್ಟ್ ಡೇ ಪೂಜೆಯನ್ನು ಮಾಡಿದಾಗ ನೀವು ತೆಗೆದಿಡ್ಬೋದು. ಮತ್ತು ಆ ಜಾಗ ರಂಗೋಲಿ ಎಲ್ಲ ಒರೆಸಿ ನೀವು ಕ್ಲೀನ್ ಮಾಡಿಕೊಂಡು ಮಾಮೂಲಿ ಪೂಜೆ ಯಾವ ರೀತಿಯಾಗಿ ಮಾಡ್ತೀರಾ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು. ಅಥವಾ ಮಂತ್ರಾಕ್ಷತೆ ಇತ್ತು ಅಂತಂದರೆ, ಮೃತ್ತಿಕೆ ಪ್ರಸಾದ ಇತ್ತು ಅಂತಂದರೆ ನೀವು ಅದನ್ನು ಒಂದು ಜಾಗದಲ್ಲಿಟ್ಟು, ಅಂದರೆ ದೇವ್ರ ಮನೇಲಿ ಒಂದು ಜಾಗದಲ್ಲಿಟ್ಟು ನೀವು ರಾಯರ ಹೆಸರು ಹೇಳಿ ಪೂಜೆ ಮಾಡಿದ್ರೂ ಕೂಡ ನಿಮ್ಮ ಪೂಜೆಗೆ ರಾಯರು ಖಂಡಿತವಾಗಿಯೂ ಬರ್ತಾರೆ. ಇವಾಗ ನೀವು ನೋಡಿದ್ರಿ, ಪೂಜೆ ಮಾಡಬೇಕಾದ್ರೆ ಪ್ರಸಾದ ಸಿಕ್ತು. ನನಗೂ ಕೂಡ ಫಸ್ಟು ಪೂಜೆ ಮಾಡಬೇಕಾದ್ರೆ ರಾಯರಿಂದ ಪ್ರಸಾದ ಸಿಕ್ಕಿರಲಿಲ್ಲ, ತುಂಬ ದಿನಗಳವರೆಗೂ ಸಿಕ್ಕಿರಲಿಲ್ಲ. ನಾವು 7 ವಾರಗಳ ವ್ರತ ಮಾಡಿ ಎಲ್ಲದೂ ಕೂಡ ಏಕಾದಶಿ ಆಚರಣೆ ಮಾಡಿ ಏನು ಮಾಡಿದ್ರೂ ಕೂಡ ಪ್ರಸಾದ ಸಿಗ್ತಾ ಇರಲಿಲ್ಲ. ನಮಗೆ ಶುರುವಾಗಿದ್ದೇ ನಾಮಲೇಖನ ಬರೆಯೋದು ಶುರು ಮಾಡಿದ್ವಲ್ಲ, ಆವಾಗಿಂದನೇ ರಾಯರು ಕೂಡ ಪ್ರಸಾದ ಕೊಡೋದಕ್ಕೆ ಶುರು ಮಾಡಿದರು.
ನಾವು ಲಕ್ಷದೊಂದು ಸಾರಿ ನಾಮಲೇಖನ ಬರಿತೀವಿ ಅಂತ ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಚತುರ್ಮಾಸ ಬರುತ್ತಲ್ಲ ಅವಾಗ ನಾವು ಕೂಡ ಲಕ್ಷದೊಂದು ಸಾರಿ ಬರಿಬೇಕು ಅಂತ ಲಕ್ಷಕ್ಕಿಂತ ಜಾಸ್ತಿ ಬಾರಿ ಶ್ರೀ ರಾಘವೇಂದ್ರ ಅಂತ ನಾಮಲೇಖನವನ್ನು ಬರೆದಿದ್ದೀವಿ. ನಮಗೆ ರಾಯರು ಪ್ರಸಾದ ಕೊಡೋದಕ್ಕೆ ಶುರು ಮಾಡಿದ್ದೆ ಆವಾಗಿಂದ. ಕೆಲವ್ರು ಹೇಳ್ತಾರೆ ಹೂವನ್ನು ಬೀಳೋ ಥರ ಇಟ್ಟಿರ್ತೀರ ಹಾಗಾಗಿ ಪ್ರಸಾದ ಕೊಡ್ತು ಅಂತ ಸುಮ್ಮನೆ ಹೇಳ್ತೀರಾ ಅಂತ. ಯಾರೆಲ್ಲ ರಾಯರನ್ನು ಪೂಜೆ ಮಾಡಿರ್ತಾರೆ ಅವರಿಗೆ ಗೊತ್ತು ರಾಯರು ಯಾವ ರೀತಿಯಾಗಿ ಪ್ರಸಾದ ಕೊಡ್ತಾರೆ ಅಂತ. ನನ್ನ ಜೀವನದಲ್ಲಿ ರಾಯರು ಕೊಟ್ಟಿರೋದು ಸತ್ಯ ಆಗಿದೆಯಾ ಅಂತ ಕೇಳಿದರೆ ಖಂಡಿತವಾಗಿಯೂ ಆಗಿದೆ. ಆಗೋದು ಸ್ವಲ್ಪ ತಡವಾಗಬಹುದು, ಆದರೆ ಖಂಡಿತ ಆಗುತ್ತೆ. ನಂಗೊಬ್ರು ಕೇಳಿದ್ರು, ನಾನು ಅದನ್ನು ಕಮೆಂಟ್ ಮಿಸ್ ಮಾಡ್ಕೊಂಡೆ ಅಂತ ಅನಿಸುತ್ತೆ. ತುಂಬ ಜನ ನನಗೆ ಒಳ್ಳೆಯದಾಗಿದೆ ಅಂತಲೂ ಕೂಡ ಹಾಕ್ತಾರೆ. ನನ್ನ ಲೈಫಲ್ಲಿ ಬಂದಮೇಲೂ ಕೂಡ ನನಗೆ ಒಳ್ಳೆಯದೇ ಆಗಿದೆ. ನಾನು ಕೆಲವೊಂದು ಸಲ ಅಲ್ಲ, ತುಂಬ ಸಲ ನನಗೆ ಇದೇ ಥರ ಅನಿಸಿರೋದು. ಅಂದರೆ ಅವರು ಬೇಗ ಪ್ರಸಾದ ಕೊಟ್ಟರೆ ಆ ಕೆಲಸ ಬೇಗನೆ ಆಗುತ್ತೆ. ಸ್ವಲ್ಪ ತಡವಾಗಿ ಕೊಟ್ಟರೆ ನನಗೆ ಅದು ಕೆಲಸ ಆಗೋದು ಕೂಡ ತಡವಾಗಿದೆ. ಅಂದರೆ ಅವ್ರು ಕೊಟ್ಟೇ ಇಲ್ಲ ಅಂತಂದರೆ ಆ ಕೆಲಸ ನನಗೆ ಇಲ್ಲಿವರೆಗೂ ಕೂಡ ಆಗಿಲ್ಲ. ಅಂದರೆ ಅವ್ರು ಸುಮ್ಮನೆ ಯಾವುದೇ ಕಾರಣಕ್ಕೂ ಪ್ರಸಾದ ಕೊಡೋದಿಲ್ಲ. ಕೊಟ್ಟರು ಅಂತ ಅಂದರೆ ಖಂಡಿತವಾಗಿಯೂ ಆಗುತ್ತೆ. ಇದು ನನ್ನ ಅನುಭವದ ಮಾತು. ಕೆಲವ್ರಿಗೆ ಹೇಗೆ ಅನಿಸಿದೆಯೋ ಗೊತ್ತಿಲ್ಲ. ರಾಯರನಿಗೆ ಬೇಗ ಕೊಟ್ಟಿರುವಂತಹ ಹೂವು ಕೆಲಸನೂ ಕೂಡ ಬೇಗನೆ ಆಗಿದೆ. ಲೇಟಾಗಿ ಕೊಟ್ಟಿರೋದು ಸ್ವಲ್ಪ ಲೇಟಾಗಿ ಆಗಿದೆ. ಅಂದರೆ ಅವ್ರು ಕೊಟ್ಟ ಮೇಲೆ ಖಂಡಿತ ಆಗೇ ಆಗುತ್ತೆ. ಇನ್ನೊಂದು ಸ್ವಲ್ಪ ಸಮಯ ನಾನು ಒಂದು ರಾಯರ ಪವಾಡದ ಬಗ್ಗೆ ನಿಮಗೆ ತಿಳಿಸ್ತೀನಿ. ನಾನು ತುಂಬ ಹತ್ತಿರದಿಂದ ನೋಡಿರೋರು, ನನಗೆ ತುಂಬ ಗೊತ್ತಿರೋರು. ಕೆಲವೊಂದು ವರ್ಷಗಳಿಂದ ಅಂದರೆ ತುಂಬಾ ವರ್ಷಗಳಾಯಿತು ಆ ಕೆಲಸ ಆಗೋದೇ ಇಲ್ಲ, ಅದಾಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ರಾಯರ ಹತ್ರ ಹೂ ಪ್ರಸಾದ ಕೇಳಿದ ಮೇಲೆ ಆ ಕೆಲಸ ಆಯಿತು. ಅಂದರೆ ಪ್ರಸಾದ ಕೊಟ್ಟಿದ್ರು ಮುಂಚೆ, ಪ್ರತಿ ಸಲ ಕೇಳಿದ್ರೂ ಪ್ರಸಾದ ಸಿಗ್ತಾಯಿತ್ತು. ಬಟ್ ಆ ಕೆಲಸ ಆಗಿರಲಿಲ್ಲ. ನಾವೇನು ಅಂದ್ಕೊಂಡ್ವಿ, ಫಸ್ಟೆಲ್ಲ ಬೇಜಾರಾಗಿ ರಾಯರು ಕೊಟ್ಟರು ಆದರೂ ಕೂಡ ಕೆಲಸ ಆಗಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ರಾಯರು ಹೂ ಪ್ರಸಾದ ಕೊಟ್ಟು 1.5 ವರ್ಷಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದು, ಅದ್ರ ಬಗ್ಗೆ ಆಸೆನೇ ಬಿಟ್ಟಿದ್ದು ಇವಾಗ ನೆನಸಾಗಿ ಕೈಗೂಡ್ತಾ ಇದೆ. ಏನು ವಿಷಯ, ಏನು ವಿಚಾರ ಎಲ್ಲದನ್ನು ಕೂಡ ಸ್ವಲ್ಪ ಸಮಯ ಬೇಕು. ಆವಾಗ ಎಲ್ಲದನ್ನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತೀನಿ. ಇದಕ್ಕಿಂತ ದೊಡ್ಡ ಉದಾಹರಣೆ ಮತ್ತೊಂದು ಬೇಡ ಅಂತ ಅನಿಸುತ್ತೆ. ರಾಯರು ಪ್ರಸಾದ ಕೊಟ್ಟರೆ ಖಂಡಿತವಾಗಿಯೂ ನೆರವೇರುತ್ತೆ, ಅದ್ರ ಬಗ್ಗೆ ಡೌಟೇ ಬೇಡ. ನನ್ನ ಲೈಫಲ್ಲಿ ಬಂದಮೇಲೆ ತುಂಬಾ ಬದಲಾವಣೆ ಆಗ್ತಾ ಇದೆ. ನನ್ನ ಪ್ರತಿ ಮಾತು ರಾಯರಿಗೆ ಕೇಳಿಸುತ್ತೆ. ನೀವು ಪೂಜೆ ಮಾಡಬೇಕಾದ್ರೆ ನೀವೇನಾದರೂ ಹೇಳ್ಕೊಂಡು ಪೂಜೆ ಮಾಡಿ, ಖಂಡಿತವಾಗಿಯೂ ಆ ಮಾತು ರಾಯರಿಗೆ ಕೇಳುತ್ತೆ. ಅದಕ್ಕೆ ಖಂಡಿತವಾಗಿಯೂ ರಾಯರು ಸ್ಪಂದಿಸ್ತಾರೆ. ಮಾತಾಡ್ತಾರೆ ಅನ್ನೋ ರೀತಿಯಾಗಿ ಹೂ ಪ್ರಸಾದ ಕೊಡ್ತಾರೆ, ಅಥವಾ ಕನಸಲ್ಲೋ ಅಥವಾ ಯಾವುದಾದ್ರೂ ರೂಪದಲ್ಲಿ ಸೂಚನೆಯನ್ನು ಕೊಡ್ತಾರೆ. ನಂಬಿರೋರನ್ನು ರಾಯರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ನಾನಿರೋವರೆಗೂ ನನ್ನ ಜೊತೆ ಮತ್ತು ನನ್ನ ಕುಟುಂಬದ ಜೊತೆ ಯಾವಾಗಲೂ ಹೀಗೆ ಇರಿ ರಾಯರೇ ಅಂತ ರಾಯರ ಹತ್ರ ಪ್ರತಿದಿನ ಕೇಳ್ಕೊಳ್ತೀನಿ. ನನಗೆ ಈಗಲೂ ಕೂಡ ಅನಿಸುತ್ತೆ, ನಾನು ಮುಂಚೆಯಿಂದ ಅಂದರೆ ನಾನು ಚಿಕ್ಕವಳಿದ್ದಾಗಿಂದ ಯಾಕೆ ರಾಯರನ್ನು ಪೂಜೆ ಮಾಡಿಲ್ಲ ಅಂತ. ಇನ್ನೊಂದು ಖುಷಿ ಇದೆ, ಇವಾಗಲಾದ್ರೂ ರಾಯರನ್ನು ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ. ಇಂತಹ ಅದ್ಭುತ ಶಕ್ತಿ ನನ್ನ ಜೊತೆಗಿದೆ ಅನ್ನೋದೇ ನನಗೊಂದು ದೊಡ್ಡ ಖುಷಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗಿಯೂ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ, ಯಾರನ್ನೂ ಕೂಡ ಕೈ ಬಿಡೋದಿಲ್ಲ. ಯಾರೆಲ್ಲ ರಾಯರನ್ನು ನಂಬಿರ್ತಾರೆ ಎಲ್ರಿಗೂ ಒಳ್ಳೇದಾಗಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.